ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಬಿಂದು ಗೌಡ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಇವಳ ಹೆಸರು ಬಿಂದು ಗೌಡ. ವಯಸ್ಸು 28 ಒಂದು ವರ್ಷ ತುಂಬಿದೆ. ವೈವಾಹಿಕತೆ ಮದುವೆ ಆಗಿಲ್ಲ, ಆದರೂ ಚಟ ಕಡಿಮೆ ಆಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬೈಕೆ ಕರೆದಾಗ ಬಂದು ಒಂದು ಚೂಲು ತೀರಿಸಿ ಸುಖಪಡಿಸುವ ಒಂದು ಗಂಡಿನ ಜೋಡಿ ನನ್ನ ಮಲಗುವ ಒಂದು ಆಸೆ ಕೂಡ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಲು ಬೆಳ್ಳಗೆ ಮತ್ತು ದುಂಡನೆಯ ಒಂದು ಮುಖ, ಚಪಾತಿ ಕೂಡ ಕೆಂಪಗೆ ಇದೆ. ಸೊ ಆ ಒಂದು ಫೋಟೋ ಕೂಡ ಶೇರ್ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ದಿಕೋ ಅವರ ಕಡೆಯಿಂದ 2022 ಒಂದು ಮಾಡೆಲ್ ಮಾರುತಿ ಸಿಯಾಜ್ ಆಲ್ಫಾ BS6 ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ಯಾರಿಗಾದರೂ ಒಂದು ಕಾರ್ ಪರ್ಚೇಸ್ ಮಾಡುವಂಥ ಪ್ಲ್ಯಾನಿಂಗಲ್ಲಿ ಇದ್ದರೆ ಕೂಡ ಖಂಡಿತವಾಗ್ಲೂ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಹಾಗೆಯೇ ಇವಳ ಚೂಲಿಗೆ ಒಂದು ಸುಖ ಇಲ್ಲದೆ ಹೀಗೆ ಒದ್ದೆ ಆಗುತ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಇವಳಿಗೆ 28 ವರ್ಷ ತುಂಬಿದರೂ ಕೂಡ ಮನೆಯ ಒಂದು ಕಷ್ಟ ಇದೆ ಅಂತೇಳಿ ಆಲ್ಮೋಸ್ಟ್ ಮದುವೆ ಆಗಿಲ್ಲ. ಸೊ ಇವಾಗ ನೋಡಿದರೆ ಒಮ್ಮೆ ಕೂಡ ಊಟ ಹಾಕಿಕೊಂಡಿಲ್ಲ ಅಂತೇಳಿ ಈ ಒಂದು ಕಷ್ಟ ಕೂಡ ಹಂಚಿಕೊಂಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇವಳ ಮದುವೆ ಆಗುವ ತನಕ ಖಡಕ್ಕಾಗಿ ಒಂದು ವ್ಯಕ್ತಿಯ ಜೊತೆ ಆಟ ಆಡುವ ಒಂದು ಬಯಕೆ ಕೂಡ ಆಗುತ್ತಿದೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬರುವಂಥ ಗಂಡು ಹೀಗಿದ್ದರೆ ದಿನಾಲು ತುದುಗೊಡ್ತೇನೆ ಬನ್ನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಮದುವೆ ಆಗುವ ತನಕ ಮಾತ್ರ ನಮ್ಮ ಒಂದು ಸಂಬಂಧ, ಆಮೇಲೆ ನಿಮ್ಮ ಜೊತೆ ಒಂದು ಜೀವನ ಮಾಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಮಾಡುವ ಒಂದು ಸಮಯದಲ್ಲಿ ನನ್ನ ಒಂದು ಚೆನ್ನಾಗಿ ಮುದ್ದಾಡಿ ಸುಖ ಕೊಟ್ಟು ಒಂದು ತೃಪ್ತಿಪಡಿಸಬೇಕು. ಸೊ ಗೂಟ ಚಿಪ್ಪುವ ಒಂದು ಬಯಕೆ ಆದರೂ ಕೂಡ ಗೂಟ ಕೊಡುವಂಥ ವ್ಯಕ್ತಿಯಾಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸಂಬಂಧ ಮಾತ್ರ ಗುಪ್ತವಾಗಿ ಇದ್ದರೆ ಮಾತ್ರ ಪ್ರತಿದಿನ ಒಂದು ಕೇಳಿದ ಹಾಗೆ ಚೆನ್ನಾಗಿ ಎತ್ತಿಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಆಲ್ಮೋಸ್ಟು ಇವಾಗೇನು ಕಾರ್ನ ಬಗ್ಗೆ ಹೇಳ್ಕೊಂಡಿದ್ರಲ್ಲ, ಸೊ ಅದರ ಒಂದು ಸ್ಪೆಸಿಫಿಕೇಷನ್ ಆಗಿರ್ಬೋದು, ಕಾರ್ ರಿವ್ಯೂ ಆಗಿರ್ಬೋದು, ಅದನ್ನೆಲ್ಲ ಕೂಡ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಕಾರ್ ರಿವ್ಯೂ ನೋಡ್ಲಿಕ್ಕೆ ಹೋದರೆ ನವಂಬರ್ 2022 ಪರ್ಚೇಸ್ ಮಾಡಿರ್ತಾರೆ. ಇನ್ಶೂರೆನ್ಸ್ ಪ್ರೆಸೆಂಟ್ ಎಕ್ಸ್ಪೈರ್ ಆಗಿದೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಆಗಿರುತ್ತೆ. ಮತ್ತು ಸೀಟ್ ಆಲ್ಮೋಸ್ಟು 5 ಸೀಟ್ ಕೂಡ ಅವೈಲೇಬಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ, 23,000 ಕಿಲೋಮೀಟರ್ ಕೂಡ ರನ್ನಿಂಗ್ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. RTO ಎಲ್ಲ ಕೂಡ HR ವಾಷಿಂಗ್ ಕೂಡ ಇರುತ್ತೆ. ಹಾಗೆಯೇ ಫಸ್ಟ್ ಓನರ್ ಕೂಡ ಆಗಿರ್ತಾರೆ. ಮತ್ತು ಇಂಜಿನ್ ಕ್ಯಾಪಬಿಲಿಟಿ ಎಲ್ಲ ಕೂಡ 1462 cc ಅಂತೇಳಿ ಹೇಳ್ಕೊಂಡಿದ್ದಾರೆ. ಕಾರ್ನ ಫೀಚರ್ಸ್ ನೋಡಲಿಕ್ಕೆ ಹೋದರೆ ಇಂಜಿನ್ ಸ್ಟಾರ್ಟ್ ಮತ್ತು ಸ್ಟಾಪ್ ಬಟನ್ ಕೂಡ ಇದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದೆ. ಮತ್ತು ರೇರ್ AC ವೆಂಟ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಪಾರ್ಕಿಂಗ್ ಸೆನ್ಸರ್ ಕೂಡ ಇದೆ. ಮತ್ತು ಈ ಒಂದು ಕಾರ್ನ ಇಮೇಜ್ ಕೂಡ ಇದಾಗಿರುತ್ತೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ಪೆಸಿಫಿಕೇಷನ್ ನೋಡಲಿಕ್ಕೆ ಹೋದರೆ 1462 cc. ಹಾಗೆಯೇ ಪವರ್ BHP ನೋಡಲಿಕ್ಕೆ ಹೋದರೆ 103 ಪವರ್ BHP ಇದೆ ಅಂತೆ. ಮತ್ತು ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನುವಲ್ ಆಗಿರುತ್ತೆ. ಮತ್ತು ಮೈಲೇಜ್ ಇದು 20 ತನಕ ಕೊಡುತ್ತೆ. ಫ್ಯೂಲ್ ಟೈಪ್ ಪೆಟ್ರೋಲ್. ಮತ್ತು ಏರ್ ಬ್ಯಾಗ್ ನೋಡಲಿಕ್ಕೆ ಹೋದರೆ 2 ಏರ್ ಬ್ಯಾಗ್ ಕೂಡ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಕಾರ್ನ ಫ್ರಂಟ್ ಆ್ಯಂಗಲಲ್ಲಿ ಇಮೇಜ್ ಹೀಗಿದೆ, ಸೈಡ್ ಆ್ಯಂಗಲಲ್ಲಿ ಹೀಗಿದೆ, ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಹೀಗೆಲ್ಲ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಸ್ನೇಹಿತರು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.